ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಸೊ ಇವತ್ತು BMW ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿದೆ ನೋಡಿ ಮಾನ್ಸ್ಟರ್ 1300 GS ಅಡ್ವೆಂಚರ್ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ. ಸಖತ್ತಾಗಿದೆ ಬೈಕು. ಮತ್ತು ಇಲ್ಲಿ ಜರ್ಮನಿಯಲ್ಲಿ GS ಓನರ್ಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಗಾಡಿ ಓಡಿಸೋಕ್ಕೆ. ಸೊ ಕಾಲ್ ಬಂದಿತ್ತು ಶೋರೂಮಿಂದ, ಅಡ್ವೆಂಚರ್ ಟೆಸ್ಟ್ ಡ್ರೈವ್ಗಿದೆ ಅಂತ ಬಂದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನನ್ನ ಪ್ರಕಾರ ಇದು BMW ಅಲ್ಲಿ ಬೆಸ್ಟ್ ಕಲರ್ ಅನಿಸುತ್ತೆ. ನಿಮ್ದು ಯಾವ್ದು ಫೇವ್ರೆಟ್ ಕಲರ್ ಕಮೆಂಟ್ ಹಾಕಿ. ಸಿಕ್ಕಾಪಟ್ಟೆ ದೊಡ್ಡ ಬೇಕು ನೋಡಿ, ಅಲ್ಲಿ ಪಕ್ಕದಲ್ಲಿರೋದೆಲ್ಲ ಸಣ್ಣ ಇಲಿಮರಿ ಥರ ಕಾಣುತ್ತೆ. ಇದು ಪರ್ಟಿಕ್ಯುಲರ್ ಮಾಡಲು ಕ್ಲಚ್ಲೆಸ್ಸು ನೋಡಿ, ಕ್ಲಚ್ ಇಲ್ಲ. ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಎಲ್ಲ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ನನಗೇನೆಂದರೆ ಫಸ್ಟು ಗಾಡಿ ಓಡಿಸ್ಬೇಕು. ಮತ್ತು ಇದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಬ್ರೇಕ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು, ಕ್ಲಚ್ ಇಲ್ಲಲ್ಲ. ಸೊ ಬ್ರೇಕ್ ಹಿಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ. ನನ್ನ ಬೈಕ್ ಕ್ಲಚ್ ಹಿಡಿದು ಓಡಿಸಿ ಆಮೇಲೆ ನನ್ನ ಫ್ರೆಂಡ್ ಬಂದ, ಎಕ್ಸ್ಪ್ಲೇನ್ ಮಾಡ್ದೆ ಏನೇನಿದೆ, ಏನು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ಆಯಿತು. ಆಮೇಲೆ ಫಸ್ಟ್ ಗೇರಲ್ಲಿದೆ. ಸೊ ಆಟೋಮೆಟಿಕ್ಕಾಗಿ ಹಾಕ್ಕೊಂಡೆ ಇವಾಗ ಹೋಗ್ತಾಯಿದ್ದೀನಿ. ಸಖತ್ತಾಗಿದೆ ಗಾಡಿ ಮಾತ್ರ. ಬನ್ನಿ ಟೆಸ್ಟ್ ಡ್ರೈವ್ ಸ್ಟಾರ್ಟ್ ಮಾಡೋಣ ಹೆಂಗಿದೆ ಅಂತ. ಸೂಪರಾಗಿದೆ, ಕ್ಲಚ್ ಇಲ್ಲಲ್ಲ, ಭಾಳ ಸ್ಮೂತಾಗಿದೆ ಗಾಡಿ ಮಾತ್ರ. ನಾನು ತುಂಬ ಅಡ್ವೆಂಚರ್ ಬೈಕ್ ಓಡಿಸಿದ್ದೀನಿ. ಆಫ್ರಿಕಾ ಟ್ವಿನ್ನು, ಡುಕಾಟಿ ಮಲ್ಟಿಸ್ಟ್ರಾಡಾ, ಆಮೇಲೆ BMW 1250 GS. ಸ್ಯಾಡ್ಲಿಂಗ್ ಮಾಡೋಕ್ಕೂ ಸಖತ್ತಾಗಿದೆ ಗಾಡಿ ಮಾತ್ರ. ಅವು ಎಲ್ಲ ಗಾಡಿ ಕಂಪೇರ್ ಮಾಡಿದರೆ ಇದರ BMW ರಿಫೈನ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಮತ್ತು ಹ್ಯಾಂಡ್ಲಿಂಗು ಎಷ್ಟು ಈಸಿಯಾಗಿ ಟರ್ನ್ ಮಾಡ್ಬೋದಂದರೆ, ಅಷ್ಟು ದೊಡ್ಡ ಗಾಡಿನ ಇಷ್ಟು ಈಸಿಯಾಗಿ ಟರ್ನ್ ಮಾಡೋದು ಅನ್ಬಿಲೀವಬಲ್. ಮತ್ತು ಜರ್ಮನಿಲಿ ಟೆಸ್ಟ್ ಡ್ರೈವ್ ಯಾವ ರೀತಿಯಪ್ಪ ಅಂತಂದರೆ, ಇಲ್ಲೇ ಸಣ್ಣ ರೌಂಡು ಹೋಗಿ ಬರೋದಲ್ಲ, ಪ್ರಾಪರಾಗಿ 1 hour to 1.5 hour ಟೆಸ್ಟ್ ಡ್ರೈವ್ ತೊಗೊಂಡೋಗ್ಬೋದು. ನೀವು ಆಫ್ ರೋಡ್ ಆದರೂ ಹೋಗಿ, ಇಲ್ಲ ಹೈವೇಲಾದರೂ ಹೋಗಿ, ಹೈವೇಗೆ ಔಟೋಬಾನ್ ಅಂತಾರೆ, ಅಲ್ಲಾದರೂ ಹೋಗಿ ಆರಾಮಾಗಿ ಓಡಿಸಿ ಆಮೇಲೆ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಬರ್ಬೋದು. ನನಗೆ ಯಾವ ಥರ ಫೀಲಿಂಗ್ ಆಗ್ತಾಯಿದೆ ಅಂದರೆ, ಈ ಬೈಕ್ ಓಡಿಸ್ತಿರ್ಬೇಕಾದಾಗ ಇವಾಗ ಇಲ್ಲಿವರೆಗೂ ದಿ ಬೆಸ್ಟ್ ಬೈಕು ನಾನು ಓಡಿಸಿರೋದ್ರಲ್ಲಿ ಅಂದರೆ ಇದೆ. ನಿಜವಾಗ್ಲೂ ನೀವು ಇದನ್ನು ಟೆಸ್ಟ್ ಡ್ರೈವ್ ತಗೊಳ್ಳಿ, ಹೆಂಗೆ ಅನಿಸುತ್ತೆ ಅಂದರೆ ವಾ ಸಖತ್ತಾಗಿದೆ. ಮತ್ತು ನಾನೇನು ಅಂದ್ಕೊಂಡೆ, ಟರ್ನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಕೊಂಡೆ. ಇದು ನಾನು 1250 GS ಅಡ್ವೆಂಚರ್ ಅಲ್ಲ, GSಗಿಂತ ತುಂಬ ಈಸಿಯಾಗಿ ಟರ್ನ್ ಮಾಡ್ಬೋದು. ಭಾಳ ಈಸಿಯಾಗಿ ಟರ್ನ್ ಮಾಡ್ಬೋದು ಇದು ಗಾಡಿನ. ಒಂದ್ಸಲಿ ಬೈಕ್ನ ವಾಕ್ ಅರೌಂಡ್ ಮಾಡ್ಕೊಂಬರೋಣ ಬನ್ನಿ. ತುಂಬ ಜನ ಹೇಳ್ತಾರೆ ಡಿಸೈನ್ ಚೆನ್ನಾಗಿಲ್ಲ ಅಂತ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆದರೆ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ಆಮೇಲೆ ಫಿಟ್ ಆ್ಯಂಡ್ ಫಿನಿಶ್ ಸೂಪರಾಗಿದೆ. ತುಂಬ ರೊಬಾಸ್ಟಿಕ್ ಆಗಿದೆ ಗಾಡಿ ಮಾತ್ರ. ಒಳ್ಳೆ ಟ್ಯಾಂಕ್ ನೋಡ್ದಂಗೆ ಅನಿಸುತ್ತೆ. ಬಟ್ ಆದರೆ ಅಷ್ಟೇ ಸ್ಮೂತ್ ಇದೆ. ಸೂಪರ್ ಗಾಡಿ.